ಬೆಂಗಳೂರಿನಲ್ಲಿಂದು ನಡೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಸಮನ್ವಯ ಸಭೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡಜಿಯವರು, ಮಾಜಿ ಮುಖ್ಯಮಂತ್ರಿಗಳು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು, ಮಾನ್ಯ HD ಕುಮಾರಸ್ವಾಮಿ ಅವರು, ಪಕ್ಷದ ಎಲ್ಲ ಹಿರಿಯರು, BJP ಮತ್ತು JDS ಪಕ್ಷದ ಎಲ್ಲ ಹಿರಿಯ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ರು. ಭಾಳ ಸಂತೋಷ ಅಂತ ಹೇಳಿದ್ರೆ, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡಜಿಯವರು ಕೊಟ್ಟಂಥ ಸಂದೇಶ ಇಡೀ ರಾಜ್ಯದಲ್ಲಿರ್ತಕ್ಕಂಥ BJP ಮತ್ತು JDS ಪಕ್ಷದ ಕಾರ್ಯಕರ್ತರಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದೆ. ಮುಂದಿನ ಲೋಕಸಭಾ ಚುನಾವಣೆ ಕೇವಲ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ವಿಚಾರ ಅಲ್ಲ, ಎಲ್ಲವನ್ನು ಮರೆತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು, ಮತ್ತು ದೇಶದ ಒಳಿತಿಗೋಸ್ಕರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸ್ಪಷ್ಟ ಸಂದೇಶವನ್ನು ಮಾನ್ಯ ದೇವೇಗೌಡಜಿಯವರು ಕೊಟ್ಟಿರ್ತಕ್ಕಂಥದ್ದು. ನನಗೆ ವಿಶ್ವಾಸ ಇದೆ, ಇವತ್ತಿನ ಸಭೆ, ಇಂದಿನ ಸಭೆ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿನ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ. ಇನ್ನೂ ಹೆಚ್ಚು ಉತ್ಸಾಹದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ. ನಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇದ್ರೂ ಸಹ ದೇಶದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಹಗಲಿರುಳು ಶ್ರಮಿಸಬೇಕು ಅನ್ನುವ ಸಂದೇಶವನ್ನು ಎರಡೂ ಪಕ್ಷದ ಮುಖಂಡರು, ಹಿರಿಯರು ಇವತ್ತು ನೀಡಿದ್ದಾರೆ. ಥ್ಯಾಂಕ್ ಯು. ಅಮಿತ್ ಶಾ ಅವ್ರನ್ನ ಗುಂಡಾ ಅಂತ ಯತೀಂದ್ರ ಅವರ ಯೋಗ್ಯತೆ ಏನು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸುಪುತ್ರರಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಅವರು ಶೋಭೆ ತರ್ತಕ್ಕಂಥದ್ದಲ್ಲ. ಒಬ್ಬರು ಮಾಜಿ ಶಾಸಕರಾಗಿ ಈ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಮ್ಮ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾಜಿಯವ್ರ ಬಗ್ಗೆ ಹೇಳಿಕೆ ನಾನು ಬಲವಾಗಿ ಖಂಡಿಸ್ತೇನೆ. ತತ್ಕ್ಷಣ ಅವರು ಕ್ಷಮೆಯನ್ನೇ ಯಾಚಿಸಬೇಕು. ಇವತ್ತು ರಾಜ್ಯದಲ್ಲಿ ಗುಂಡಾಗರ್ದಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ಗುಲ್ಬರ್ಗಾದಿಂದ ಮೈಸೂರವರು ಕೇಳಿದ್ರೆ ರಾಜ್ಯದ ಜನ ಉತ್ತರವನ್ನು ನೀಡ್ತಾರೆ. ಲೋಕಸಭಾ ಚುನಾವಣೆಯ ಸೋಲನ್ನು ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಆ ಪಕ್ಷದ ಮುಖಂಡರ ಮುಖೇನ ಈ ರೀತಿ ಹೇಳಿಕೆಯನ್ನು ಕೊಡಿಸ್ತಾ ಇರ್ತಕ್ಕಂಥದ್ದು ಇದು ಖಂಡನಾರ್ಹ. ಇದ್ರ ಬದಲಾಗಿ ತತ್ಕ್ಷಣ ಅವರು ಕ್ಷಮೆನ ಕೇಳಬೇಕು. ನಾನು ಇದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸರಿ, ಜಂಟಿಯಾಗಿ ಪ್ರಚಾರಕ್ಕೆ ಹೋಗ್ತೀವಿ. ಈಗ ಸಮನ್ವಯ ಸಮಿತಿ ಆಯಿತು, ರಾಜ್ಯಾದ್ಯಂತ JDS ನಾಯಕರು ಜಂಟಿಯಾಗಿ ಪ್ರಚಾರ ಮಾಡ್ತೀರಾ? ದೇವೇಗೌಡರು, ಅಮಿತ್ ಶಾ, ಮೋದಿ ಎಲ್ಲ ಒಟ್ಟಿಗೆ ವೇದಿಕೆ ಹಂಚ್ಕೋತೀರಿ, ಯಾವ ರೀತಿ ಸರ್? ಸನ್ಮಾನ್ಯ ದೇವೇಗೌಡಜಿಯವರು, ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು, ನಾವು ಎಲ್ಲರೂ ಕೂಡ ಮೊನ್ನೆ ಮೈಸೂರಿನಲ್ಲಿ ಒಟ್ಟಿಗೆ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನಾನು ಕೂಡ 4ನೇ ತಾರೀಕು ಹಾಸನ ಏನು ಪ್ರಜ್ವಲ್ ರೇವಣ್ಣವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ನೋಡಿ, ನಮ್ಮಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಸಹ ಮಾನ್ಯ ದೇವೇಗೌಡಜಿಯವರು ಹೇಳಿದಾಗೆ ದೇಶದ ಹಿತದೃಷ್ಟಿಯಿಂದ, ಯಾಕಂದರೆ ದೇಶದ ಭವಿಷ್ಯದ ಒಂದು ಚುನಾವಣೆ ಇದು, ಹಾಗೆ ಎಲ್ಲ ವ್ಯತ್ಯಾಸಗಳು ಏನೇ ಇದ್ರೂ ಕೂಡ ಎಲ್ಲವನ್ನ ಬದಿಗಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ದುಡಿಬೇಕು ಅನ್ನೋ ಸಂದೇಶವನ್ನು ಇವತ್ತೆಲ್ಲ ಎರಡೂ ಪಕ್ಷದ ನಾಯಕರು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.